ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಾ ಪ್ರತಿಷ್ಠಾನ ಟ್ರಸ್ಟ್ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಸಹಯೋಗದೊಂದಿಗೆ ಇಂದು ಸೌಂದರ್ಯ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯವನ್ನ ನಮ್ಮ ರಿಟೈರ್ಡ್ ತಹಶೀಲ್ದಾರ್ ಹನುಮಂತಪ್ಪನವರು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯದ 3ನೇ ವರ್ಷದ ವಾರ್ಷಿಕೋತ್ಸವವನ್ನ ಹಮ್ಮಿಕೊಂಡಿದ್ದು ಹಲವಾರು ಸಂಘ ಸಂಸ್ಥೆಗಳನ್ನ ಸೇರಿಸ್ಕೊಂಡು ಹಲವಾರು ಮಹಿಳೆಯರನ್ನ ಒಗ್ಗೂಡಿಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅದ್ಭುತವಾದ ಕಾರ್ಯಕ್ರಮ. ಇಲ್ಲಿ ಬಹಳ ಮುಖ್ಯವಾಗಿ ನಡೆದದ್ದೇನೆಂದ್ರೆ ಪರಿವರ್ತನೆ. ಬುದ್ಧ ಬಾಬಾ ಸಾಹೇಬರ ಬುದ್ಧ ವಂದನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು. ಬೋಧಿದತ್ತ ಮಹಾತೇರರವರು ಆ ಕಾರ್ಯಕ್ರಮನ ಅದ್ಭುತವಾಗಿ ಬುದ್ಧ ವಂದನೆ, ತ್ರಿಸರಣ ಪಂಚಶೀಲಗಳನ್ನ ಬೋಧಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ಕಡೆಗೆ ಎಲ್ಲ ಬಂಧುಗಳನ್ನ ಸನ್ಮಾನಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗಿದೆ. ಹಾಗೆ ಡಿಸೆಂಬರ್ 25 ಬಾಬಾ ಸಾಹೇಬರು ಮನುಸ್ಮೃತಿಯನ್ನ, ಭಾರತದ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವನ್ನ ಕೊಟ್ಟಂತಹ ದಿನ. ಅಂತಹ ದಿನವನ್ನ ಆಚರಣೆ ಮಾಡ್ಬೇಕು ಅಂತ ನಮ್ಮ ಭಾರತೀಯ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಮಂಗಳಾ ದೊಡ್ಡಮನಿಯವರು ಒಂದು ತೀರ್ಮಾನವನ್ನ ಇಲ್ಲಿ ತಗೊಂಡಿದ್ವಿ. ಅಂದಿನ ದಿನ ನಾವೆಲ್ಲ ಸಂವಿಧಾನ ಸರ್ಕಲ್ ಅಲ್ಲಿ, ಯಶವಂತಪುರ ಸಂವಿಧಾನ ಸರ್ಕಲ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಅದ್ಭುತವಾಗಿ ಆ ಕಾರ್ಯಕ್ರಮವನ್ನು ನಡೆಸುವ ಮೂಲಕ ಸಮಾಜಕ್ಕೆ ಒಂದಷ್ಟು ಗುಡ್ ಮೆಸೇಜ್ ಅನ್ನ ಕೊಡುವ ತೀರ್ಮಾನವನ್ನ ಮಾಡ್ಕೊಂಡಿದೀವಿ ಸರ್. ಮಾಡ್ತೀವಿ. ತಮ್ಮೆಲ್ಲರ ಸಹಕಾರವನ್ನ ನಾವು ಬಯಸ್ತಾ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬರ ವಿಚಾರ, ಬುದ್ಧರ ವಿಚಾರಧಾರೆಗಳನ್ನ ಸಮುದಾಯಕ್ಕೆ ಹೆಚ್ಚೆಚ್ಚು ತಲುಪಿಸುವಂತ ಕೆಲಸವನ್ನ ನಮ್ಮ ಮಹಿಳಾ ಸಂಘದಿಂದ ನಾವು ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಭೀಮ್, ನಮೋ ಬುದ್ಧಾಯ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಾಪ್ರತಿಷ್ಠಾನ ಸಂಸ್ಥೆಯ 3ನೇ ವಾರ್ಷಿಕೋತ್ಸವ ಹಾಗೂ ಕ್ಯಾಲೆಂಡರ್ 2026ನೇ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನ ಭಾರತೀಯ ಬೌದ್ಧ ಮಹಾಸಭಾದ ಸಹಯೋಗದೊಂದಿಗೆ ಈ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಸಂಸ್ಥೆ ಭಾರತೀಯ ಮಹಾಬೌದ್ಧ ಸಂಸ್ಥೆ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಾಪ್ರತಿಷ್ಠಾನ ಒಟ್ಟುಗೂಡಿ ಈ ಸಮಾಜದ ಕೆಳವರ್ಗದ ಮಹಿಳೆಯರ, ಉನ್ನತ ದೀನ ದಲಿತರ ಪರವಾಗಿ ಕೆಲಸ ಮಾಡಿ ಅವರಿಗೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರುವಂತ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಈ ಟ್ರಸ್ಟ್ ವತಿಯಿಂದ ಮುಂದೆ ಯುವಕ ಯುವತಿಯರಿಗೆ ಹಲವು ತರಬೇತಿ ಕಾರ್ಯಕ್ರಮಗಳನ್ನ ಎಲ್ಲ ಕಡೆ ಹಮ್ಮಿಕೊಂಡು ಈ ಸಂಸ್ಥೆ ಬಾಬಾ ಸಾಹೇಬರ ಏನು ಹೇಳಿದ್ದಾರೆ ಆ ನುಡಿಮುತ್ತುಗಳ ಮೂಲಕ ಅವ್ರನ್ನ ಈ ಸಮಾಜಕ್ಕೆ ಮುಖ್ಯ ಪ್ರೇರಕರಾಗಿ ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನ ಚಾಮರಾಜನಗರ ಜಿಲ್ಲೆ ನಳಂದ ವಿಶ್ವವಿದ್ಯಾಲಯದ ಬೋಧಿದತ್ತ ಬಂತೇಜಿಯವರು ಸಾನ್ನಿಧ್ಯದಲ್ಲಿ ನಡೆಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ತರ ಎಲ್ಲ ಮಾಡೋದಕ್ಕೆ ನಮ್ಮ ಮಹಿಳಾ ವಿಂಗು ಎಲ್ಲರೂ ಕೂಡ ಇನ್ನು ಮುಂದಿನ ವರ್ಷಗಳಲ್ಲಿ ಮುಂದಿನ ಏಳಿಗೆಯಲ್ಲಿ ಮಾಡ್ತೀವಿ ಅಂತ ಹೇಳಿ ನಾವು ಶಪಥ ಮಾಡ್ತಾ ಇದ್ದೀವಿ. ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಮತ್ತೆ PhD ಪದವೀಧರರಾದಂಥ ಗಂಗಾಧರ್ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಮತ್ತೆ 25ನೇ ತಾರೀಕು ನಾವು ಮಹಿಳಾ ವಿಮೋಚನೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲ ಇವತ್ತಿನ ಒಗ್ಗಟ್ಟಾಗಿ ತೀರ್ಮಾನ ಮಾಡಿದ್ದೀವಿ. ಮನುಸ್ಮೃತಿ ದಹನವನ್ನ ಮಾಡೋದ್ರ ಮೂಲಕ ತೀರ್ಮಾನ ಮಾಡಿದ್ದೀವಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಹಾಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ಇವತ್ತು 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ 2026ರ ಕ್ಯಾಲೆಂಡರ್ ಬಿಡುಗಡೆ ಹಾಗೂ PhD ಪದವೀಧರರಾದಂಥ ಗಂಗಾಧರ್ ಅವರಿಗೆ ಪುರಸ್ಕಾರ ಮಾಡಿ ಅವರನ್ನ ಸನ್ಮಾನಿಸಿದ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳಾ ಸಂಘಟನೆಯ ಮಹಿಳೆಯರು ಹಾಗೂ ಅಧಿಕಾರಿಗಳು ಹಾಗೂ ಇನ್ನಿತರ ಸಂಘಟನೆಯ ಪದಾಧಿಕಾರಿಗಳು, ಬೌದ್ಧ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಹಾಗೂ ಬಂತೇಜಿಗಳು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷನೂ ಸಹ ನಾವು ಹಮ್ಮಿಕೊಳ್ತೇವೆ. ಹಾಗೇನೆ ದಿನಾಂಕ 25 ಡಿಸೆಂಬರ್ 2025ರಂದು ಯಶವಂತಪುರ ಸರ್ಕಲ್ನಲ್ಲಿ ಸಂವಿಧಾನ ವೃತ್ತ ಅಂತಾನೆ ಸಹ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನೂ ಸಹ ಇದೆ. ಅಲ್ಲಿ
ಏನು ಮನುಸ್ಮೃತಿಯನ್ನ ದಹನ ಮಾಡಿದಂತ ದಿನ ಅಂತ ಹೇಳಿ ನಾವು ಮಹಿಳೆಯರ ವಿಮೋಚನಾ ದಿನ ಅಂತ ಹೇಳಿ ನಾವು ಅಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಇದ್ದೀವಿ, ಆಚರಿಸ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಇನ್ನ ಮುಂಬರುವ ದಿನಗಳಲ್ಲಿ ಮಹಿಳೆಯರನ್ನ ಹೆಚ್ಚು ಮಹಿಳೆಯರನ್ನ ಒಗ್ಗೂಡಿಸಿಕೊಂಡು ನಾವು ಮಹಿಳೆಯರ ಸಬಲೀಕರಣದ ವಿಚಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು, ಬುದ್ಧನ ವಿಚಾರಗಳನ್ನ ಮಹಿಳೆಯರಲ್ಲಿ ಮನಗೂಡಿಸುವಂತಹ ಕೆಲಸವನ್ನು ಮಾಡುತ್ತಾ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂಬರುವುದಕ್ಕೆ ನಮ್ಮ ಸಂಸ್ಥೆ ಮೂಲಕ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ತೇವೆ. ಜೈ ಭೀಮ್. BSI ವತಿಯಿಂದ ನಾವು ಎಲ್ಲ ಮಹಿಳೆಯರನ್ನ, ರಾಜ್ಯದ ಎಲ್ಲ ಮಹಿಳೆಯರನ್ನ ಮತ್ತು ಪುರುಷರನ್ನ ಮನುವಾದ ದಿವಸ ದಹನ ಮಾಡಿದ್ದು, ನಮ್ಮ ಮನುಸ್ಮೃತಿ ದಹನ ಮಾಡಿದ್ದ ದಿನ, ಅವತ್ತಿಂದ ನಮ್ಮ ಮಹಿಳೆಯರಿಗೆ ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಸಿಕ್ತು. ಇದಕ್ಕೆ ಕಾರಣವಾದ ಬಾಬಾ ಸಾಹೇಬರಿಗೆ ಧನ್ಯ ಹೇಳುತ್ತಾ ಎಲ್ಲರೂ ಬಂದು ಸೇರಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಸಾಧು ಸಾಧು ಸಾಧು. ಭಾರತೀಯ ಬೌದ್ಧ ಮಹಾಸಭೆಯ ದಕ್ಷಿಣ ವಿಭಾಗದ ಮಹಿಳಾ ವಿಂಗದ ಅಧ್ಯಕ್ಷೆ ಮಂಗಳಾ ದೊಡ್ಡಮನಿ ಅಂತ. ಈಗ ನಾಳೆ ಡಿಸೆಂಬರ್ 25ರಂದು 11 ಗಂಟೆಗೆ ಸಂವಿಧಾನ ಸರ್ಕಲದಲ್ಲಿ ಎಲ್ಲ ಬರೀ ಮಹಿಳಾ ವಿಮೋಚನೆಗೆ ಬರೀ ಎಲ್ಲ ಹೆಣ್ಮಕ್ಳು ಅಲ್ಲ, ಪುರುಷರು ಸಾಥ್ ಕೊಡಬೇಕು, ಬಂದು ಎಲ್ಲರೂ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ನಾನು ಕೇಳಿಕೊಡುತ್ತೇನೆ. ಒಂದೇ